ಮಗ ಆದಷ್ಟು ಬೇಗ ರೆಡಿಯಾಗು. ದೇವರೇ, ಅಚ್ಯುತ ನಾರಾಯಣ ನೀಲ ಗೋವಿಂದ, ಇವತ್ತು ಈ ಪರೀಕ್ಷೆಯಲ್ಲಿ ನನ್ನನ್ನು ಪಾಸ್ ಮಾಡಿಬಿಡಪ್ಪ, ಪಾಸ್ ಮಾಡಿಬಿಡು. ಇಲ್ಲಿ ಏನು ವಧು ಪರೀಕ್ಷೆ ನಡೆಯಿತು, ಅದು ಏನು ನಡೆಯಿತು ಅಂತ ಒಂದೂ ಗೊತ್ತಾಗ್ತಾ ಇಲ್ಲ ನಂಗೆ. ಇಲ್ಲ ನಿನಗೇ ಗೊತ್ತು ದೇವಾ. ಹಲೋ, ನಾನಿಲ್ಲಿ ಇದ್ದೀನಿ ಮರೆಯ. ನಾನಿಲ್ಲಿ ಹುಡುಗಿ ಮನೆಗೆ ಬಂದಾಯ್ತು. ನೀನೆಲ್ಲಿಂಟು? ಬರ್ತೈತೆ ಬೇಗ ಬೇಗ ಬಂದುಬಿಡು, ಬೇಗ ಬಂದುಬಿಡು. ಇರ್ತೇನೆ. ಶಂಕರಣ್ಣ ನಮಸ್ಕಾರ. ನಮಸ್ಕಾರ. ಮತ್ತೆ ಹೇಗಿದ್ದೀರಾ? ಎಂತ ಗೋವಿಂದ, ಹೇಳಿ ಸುಖ ಇಲ್ಲ. ತನಗೆ ಹೀಗೆ ಇದ್ದೇನೆ, ಇನ್ನೇನಾಗುತ್ತಂತ ಆ ಭಗವಂತನಿಗೆ ಮಾತ್ರ ಗೊತ್ತು. ಅರೆ ಶಂಕರನ್, ನೀವ್ ಯಾಕೆ ತಲೆ ಬಿಸಿ ಮಾಡುದು? ಈಗ ಇಲ್ಲಿ ಹುಡುಗಿರೊಟ್ಟಿಗೆ ಬರೋ ಹುಡುಗ ಇದ್ದಾನಲ್ಲ, ಅವನು ಬೋಳಪ್ಪ ಅಂದ್ರೆ ಬೋಳಪ್ಪ. ಹುಡುಗನಿಗೆ 6 ಕೋಟಿ ರೂಪಾಯಿ ಬಹುಮಾನ ಬಂದಿದೆ ಲಾಟ್ರಿಯಲ್ಲಿ. 6 ಕೋಟಿಯ? ಹಾಗೆ ಈ ಹುಡುಗ ಒಂದು ಕಂಡೀಷನ್ ಮಾಡಿದ್ದೇನೆ. ಈಗ ಏನು ಎಂತ ಗೊತ್ತುಂಟಾ? ಈ 6 ಕೋಟಿ ಬಂದ್ರೆ ಯಾರು ನನ್ನನ್ನು ಮದುವೆ ಆಗ್ತಾರೆ ಆ ಹುಡುಗಿ 3 ಕೋಟಿ ಕೊಡ್ತೇನೆ ಅಂತ. 3 ಕೋಟಿಯ? ನಮಗೆ ಹಾಗೆ ಉಪಯೋಗ ಎಂತ ಗೊತ್ತುಂಟಾ? ಮೊನ್ನೆ ನಾನು ನಾಟಕ ನೋಡ್ಲಿಕ್ಕೆ ಹೋಗಿದ್ದೆ ನಿಮ್ಮ ಮಗನದ್ದು. ಅವನು ಹುಡುಗಿ ಪಾತ್ರ ಮಾಡುದಲ್ವಾ, ಅವನು ನೋಡಿ ನನಗೆ ಗೊತ್ತೇ ಆಗಿಲ್ಲ ಅವನು ಹುಡುಗಿ ಅಂತ. ಮತ್ತೆ ನಾನು ಕೇಳಿದ್ ಯಾರ ಮಗ ನೋಡು, ನಿಮ್ಮ ಮಗ ಅದು. ಅಷ್ಟು ಹುಡುಗಿ, ಸೇಮ್ ಹುಡುಗಿ. ಎಲ್ಲ ಊರಿನ ಹುಡುಗರು ಅವನ ಹಿಂದೆ ಹಿಂಗೆ ಓಡ್ತಾ ಇದ್ರು. ಮುದ್ದು ಮುದ್ದು ಕಾಣ್ತಾ ಇದ್ದ. ಹಾಗೆ ನನಗೆ ಈ ಉಪಾಯ ಹೋದದ್ದು. ಈ ಹುಡುಗನಿಗೆ ಒಂದು ಮದುವೆ ಮಾಡಿ ಬಿಟ್ರೆ ನಮಗೆ 3 ಕೋಟಿ ನಮಗೆ ಆಗ್ತದಲ್ಲ. ಈ ಮದುವೆ ಆದ ನಂತರ ಒಂದ್ ವೇಳೆ ಆ ಹುಡುಗನಿಗೆ ಗೊತ್ತಾದ್ರೆ? ನೀವ್ ಯಾಕೆ ಮಂಡಿ ಬಿಸಿ ಮಾಡುದು? ನಾನು ಇದ್ದೀನಲ್ವಾ, ಈ ಮದುವೆ ಆದ 2-3 ತಿಂಗಳು ಒಂದು ಉಪಾಯ ಮಾಡು. ಹುಡುಗಿಗೆ ಅದು ವೃತ್ತ ಉಂಟು, ಹಾಗೆ ಉಂಟು, ಈಗ ಉಂಟು, 3 ತಿಂಗಳು ಹೀಗೆ ದುಡುದು. ಮತ್ತೆ ನಿಮಗೆ 3 ಕೋಟಿ ಬರ್ತದಲ್ಲ. ಹೌದು. ಮತ್ತೆ 3 ತಿಂಗಳು ಆದ ನಂತರ ಗೊತ್ತಾದ್ರೆ? ಹಣ ಇಲ್ವ ನಮ್ಮ ಹತ್ರ? ಹೌದು. ಏನೊಂದು ಅವತಾರ ಮಾಡಿ ಒಂದು ಇದು ಡಿವೋರ್ಸ್ ಕೊಟ್ಟು ಬಿಡುದು. ಕೃಷ್ಣ ಇಲ್ಲಿ ಕರೀರಿ ನೀವು. ಲೋ ಮಗ, ಹಲೋ ಮಂಜ. ಹಲೋ ಮಂಜ, ಏನ್ ವಿಷಯ ಗೊತ್ತಾ? ಇವತ್ತು ನಾನು ಆಟ ತೆಗಿಯಲ್ಲ ಕಣೋ. ಆಯ್ತು, ಸ್ಕೂಲ್ ಟ್ರಿಪ್ ಹೋಗಾಯ್ತಾ? ಇರ್ತೀನಿ. ಏನಪ್ಪ ಇದೆಲ್ಲ ಹುಡುಗನಿಗೆ ಹುಡುಗಿ ವೇಷ ಹಾಕ್ಸ್ಬಿಟ್ಟು ಏನ? ಇಳಿಸು ಮಾರ, ಇಳಿಸು. ಶಟರ್ ಕೆಳಗೆ ಮಾಡು. ಎಂತ ನಿನ್ನದು? ಎಲ್ಲ ನಿಂದೆ ಕೆಲಸ, ನನ್ ಗೊತ್ತು. ನನ್ನ ಅಪ್ಪನ ತಲೆ ಕೆಡಿಸಿದ್ದು. ಎಂತ ಗೊತ್ತಿದ್ದ? ಎಲ್ಲಿ ಹೊಡಿದು? ನೀ ಎಲ್ಲಿಗೆ? ಮತ್ತೆ ಅವ್ರು ಹೋದಾಗ ನಾನ್ ನಿಂತ್ರೆ ಸರಿ ಆಗುತ್ತಾ? ಯಾಕೆ ಹೊಡಿದ್ರಿ ನೀನು? ನೀನು ಮಂಡೆ ಬಿಸಿ ಮಾಡುದು ಬೇಡ ಕೃಷ್ಣ. ಸ್ವಲ್ಪ ಅಡ್ಜಸ್ಟ್ ಮಾಡಾಯ್ತು. ನಾನಾ ಟೈಪ್ ಏನಿಲ್ಲ, ಏನಿಲ್ಲ. ಹಾಗೆಲ್ಲ ಹೇಳಿದ್ದು. ಈಗ ಹುಡುಗ ಬರುವಾಗ ನಿನ್ನ ಆವ ಬಾಬಾ ಮಾತಿನಲ್ಲಿ ವ್ಯತ್ಯಾಸ ಇರ್ಲಿ ಹುಡುಗಿ ತರ ಅಂತ ಹೇಳಿದಷ್ಟೇ. ಹೌದಾ? ಅಲ್ಲ, ನಾನು ಒಂದೇ ಹೇಳ, ಬೇಕಾದಾಗ ಎಲ್ಲ ನಾನು ಎಡಿಟ್ ಮಾಡ್ಕೊಳ್ಳಕ್ಕೆ ನಾನೇನು ನೀವು ಹೊಸದಾಗಿ ಡೌನ್ಲೋಡ್ ಮಾಡ್ಕೊಂಡಿರ ಆ್ಯಪ್? ಯಾರಿಗೆ ಬೇಕು? ಹೇ ಗೋವಿಂದ, ಏನಾಗಲ್ಲ ಮರಿ, ಏನಾಗಲ್ಲ. ನಾನು ಇದ್ದಿರಲ್ಲ, ಯಾಕೆ ಡಿಸಿಷನ್ ಮಾಡ್ಕೊಳ್ಳಿ? ಏನಾಗಲ್ಲ ಅಂತ ಹೇಳ್ತೀರಾ? ನನ್ ಕಷ್ಟ ನನ್ಗೆ ಎಲ್ಲೆಲ್ಲಿ ಏನೇನ್ ಸಿಕ್ತಿದ್ನೋ ಅದು ಲೂಸ್ ಆಗುತ್ತೋ ಟೈಟ್ ಆಗುತ್ತೋ ನನ್ಗೆ ಭಯ ಆಗುತ್ತೆ. ನೋಡು ಗೋವಿಂದ, ನಾನು ಹೇಳುದು ಕೇಳು. ಆಟೋವನ್ನು ಕಾರು ಮಾಡ್ಲಿಕ್ಕೆ ಹೋದ್ರೆ ಒಂದು ಸೌಂಡ್ ಅಲ್ಲಿ ಆದ ಒಂದು ಚೇಂಜ್ ಗೊತ್ತಾಗುದಿಲ್ವಾ? ಅದೆಲ್ಲ ಗೊತ್ತಾಗುದಿಲ್ಲ. ಆ ಸೈಲೆನ್ಸ್ ತೆಗೆದು ಬಟ್ಟೆ ತುರುಗಿಸಿ ಬಿಟ್ರೆ ಅದು ಸೌಂಡ್ ಗೊತ್ತೇ ಆಗುದಿಲ್ಲ. ನಾನು ಇದ್ದಿರಲ್ಲ, ಯಾಕೆ ಮಂಡಿ ಬಿಸಿ ಮಾಡುದು? ಸುಮ್ಮನೆ ಹುಡುಗ ಬಂದ. ಇನ್ನು ಅವನ ಎದುರಿಗೆ ಎಂತೆಲ್ಲ ಹುಚ್ಚಾಟ ಬೇಡ, ಗೊತ್ತಿ? ನಾ ಹೇಳಿದಲ್ಲಿ ಮಾಡಿದ್ರೆ ವಯ್ಯಾರದಿಂದ ಆಯ್ತಾ? ಒಂದು ಹುಡುಗಿ ತರ ಇರು, ಗೊತ್ತಾಯ್ತಲ್ಲ? ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ಇದು ನಾನು ಹೇಳಿದ ಬೋಳಪ್ಪ ಅಲ್ಲ, ಹುಡುಗ. ನಾನು ಹೇಳಿದ ಹುಡುಗ. ನನ್ನ ಬಗ್ಗೆ ಬ್ರೋಕರ್ ಅಂಕಲ್ ಎಲ್ಲ ಹೇಳಿರ್ಬೋದಲ್ಲ? ನಿಮ್ಮ ಬಗ್ಗೆ ಹೇಳೋದಕ್ಕಿಂತ ನಮ್ಮ ಬಗ್ಗೆ ಹೇಳ್ತಿದ್ರೆ ತುಂಬಾ ಚೆನ್ನಾಗ್ತಿತ್ತು. ಹೇಳಿದೀನಿ ಎಲ್ಲ ಹೇಳಿದೀರಾ? ಮತ್ತೆ ಭಯ? ಹಲೋ, ಹಾಯ್. ಅದು ಹೇಳಿದಲ್ಲ, ಒಳ್ಳೆ ಹುಡುಗಿ, ನಾಚಿಕೆ ಸ್ವಭಾವದ ಹುಡುಗಿ ಅಂತ ಹೇಳಿದ್ರು. ಸುಮ್ಮನೆ ಮಾರ್ಯ. ನಮ್ಮ ಅಲ್ಲಿಯಂದ್ರು ಆಗುವವರ ಹೆಸರೇನು? ರಾಧಾ. ಕೃಷ್ಣ. ಓ, ಕರೆದ್ರ? ಅದೆಲ್ಲ ಹುಡುಗನ ಹೆಸರು ರಾಧಾಕೃಷ್ಣ. ರಾಧಾಕೃಷ್ಣ, ಚೆನ್ನಾಗಿದೆ. ಏನದು ಹುಡುಗಿ ಹತ್ರ ಮಾತಾಡ್ಲಿಕ್ಕಿದೆ, ಮಾತಾಡಾಯ್ತಾ? ಮಾತಾಡ್ಲಿಕ್ಕೆ ಉಂಟಾ? ನೋಡಿ ಹುಡುಗ ನೋಡಿ ಮಾತಾಡೋದಲ್ಲ. ಅದೇನಂದ್ರೆ ನಾನು ಇವತ್ತು ಹೋಗಿಲ್ಲ, ಆಟೋ ತೆಗಿಲಿಲ್ಲ. ನನಗೆ ನಾಚಿಕೆ ಆಗ್ತದೆ.
ನಾನು ಹೇಳಿದ್ವಿ ಅವನ ಆಚೆಗೆ ಮುಟ್ಲಿಕ್ಕಿಲ್ಲ ಇವು ವರ್ಕೌಟ್ ಆಗ್ತದೆ ಸುಮ್ಮನೆ. ಏನ್ ಆಚೆಗೆ ಆಗ್ಬೇಕಿತ್ತು ಅವ್ರಿಗೆ ಆಗೋದಿಲ್ಲ. ಮತ್ತೆ ನಿನ್ನ ಹೆಸರು ಏನು? ಇದು ನಾನು ಮರೆಯ ಹುಡುಗಿ ಅಲ್ಲಿ ಉಂಟು. ಈಚೆ ಬಾ, ನಿಮಗೆ ಮಾತಾಡಿದ್ರೆ ಮಾತಾಡಿ ಆಯ್ತಾ, ನಾನು ಅಲ್ಲಿ ಬದಿ ನಿಲ್ತೇನೆ. ಮಾತಾಡಿ ನಾಚಿಕೆ ಮಾಡುದು ಬೇಡ, ನೀನು ನಾಚಿಕೆ ಮಾಡುದು ಬೇಡ, ಎಂತ ಮಾತಾಡಿದ್ರೆ ಎಲ್ಲ ಮಾತಾಡಿ ಮುಗಿಸೆ. ಈಚೆ ಬಾ. ನಮಸ್ತೆ. ನನ್ನ ಹೆಸರು ಕೃಷ್ಣ. ಕೃಷ್ಣವೇಣಿ ಕೃಷ್ಣವೇಣಿ ಕೃಷ್ಣ, ತುಂಬಾ ಚಂದ ಉಂಟು. ಥ್ಯಾಂಕ್ ಯು. ಮತ್ತೆ ನಿಮ್ಮ ಕೂದಲು ಬಹಳ ಚಂದ ಉಂಟು. ಅದಕ್ಕೇನು ಹಾಕ್ತೀರಿ? ಏನಿಲ್ಲ, 10-15 ಪಿನ್ ಹಾಕಿದ್ದೀನಿ ಅಷ್ಟೇ. ಅದು ಪಿನ್ ಕಂಪನಿದು ಹೊಸತ್ತು ಹೇರ್ ಆಯಿಲ್, ಹೊಸತ್ತು ಪಿನ್ ಕಂಪನಿ. ಹೇರ್ ಆಯಿಲ್ ಹಾಕಿದ್ದೀನಿ. ತುಂಬಾ ಚಂದ ಇದೆ. ಥ್ಯಾಂಕ್ ಯು. ಮತ್ತೆ ನೀವು ಸೀರಿಯಲ್ ನೋಡ್ತೀರಾ? ಸೀರಿಯಲ್ ಎಲ್ಲ ಹೆಂಗಸರಿಗೆ, ನಾವೆಲ್ಲ ನೋಡ. ಮತ್ತೆ ನೀವು ಹಾಗೆ ಅದು ಏನು ಹೇಳಿದ್ಲು ಗೊತ್ತಾ, ಈ ಸೀರಿಯಲ್ ಎಲ್ಲ ನೋಡುದು ಹೆಚ್ಚಾಗಿ ಹೆಂಗಸು. ಹಾಗಿರುವಾಗ ಇವಳು ಹೆಣ್ಣಲ್ಲ, ಇವಳು ನೋಡದಿರ್ತಾಳ ಅಂತ ಹೇಳಿದ್ರು ಅಲ್ಲ ಮಗ. ಮತ್ತೆ ನಿಮ್ಗೆ ಇಷ್ಟವಾದ ಆಟ ಯಾವುದು? ನನ್ಗೆ ಇಷ್ಟವಾದ ಆಟ ಅಂದ್ರೆ ಕಬಡ್ಡಿ. ಇಲ್ಲಿ ಮ್ಯಾಚ್ ಶುರು ಮಾಡ್ತಾಳೆ, ನಾವು ಹೋಗುವ. ಕಬಡ್ಡಿಯಾ? ಕಬಡ್ಡಿ ಅಂತ ಹೇಳಿದ್ರೆ ಅವಳು ಈಗ ಹುಡುಗಿಯರಿಗೆಲ್ಲ ಕಬಡ್ಡಿಯಲ್ಲಿ ಒಳ್ಳೆ ಭವಿಷ್ಯ ಉಂಟಲ್ಲ, ಅದನ್ನು ಹೇಳಿದ್ದು. ಆಗ್ಲಿ, ನನಗೆ ತುಂಬಾ ಇಷ್ಟ. ನೀವ್ ಆಡ್ತೀರಾ? ನಾನು ಆಟೋಟ ಸ್ಪರ್ಧೆಯಲ್ಲಿ ನಾನು ಇದ್ದೆ ಮೊದಲು. ನನಗೆ ಸೆಕೆಂಡ್ ಪ್ರೈಸ್ ಬಂದಿತ್ತು. ಸೆಕೆಂಡ್ ಪ್ರೈಸ್ ಯಾವ್ದ್ರಲ್ಲಿ? ಎಷ್ಟು ಜನ ಇದ್ರು? ಇಬ್ರೇ. ಮತ್ತೆ ನೀವೇನು ಕಲಿತದ್ದು? ನಾನು ಆಟೋ. ಅದು ನನಗೆ ಆಟೋಟ ಸ್ಪರ್ಧೆಯಲ್ಲಿ ತುಂಬಾ ಆಸಕ್ತಿ, ಅದಕ್ಕೆ ಅದನ್ನೇ ಕಲ್ತಿದ್ದೆ. ಹೌದಪ್ಪ, ಹೌದೌದು. ಶಾಲೆ ಅಂದ್ರೆ ಜಸ್ಟ್ SSLC. LLB ನಾ? ನಾನು ಅಷ್ಟು ಕಲ್ತಿಲ್ಲ, ನಾನು ಜಸ್ಟ್ SSLC. ನಮಗೆ ಅದೇ ಜಸ್ಟ್ ಜಾಸ್ತಿ. ಮತ್ತೆ ನಿಮ್ಗೆ ಹಾಡು ಬರ್ತದಾ? ಹಾಡ್ತಾಳೆ. ಯಾವಾಗ? ಹಾಡುವಾಗ ನಾಟಕದ ಹಾಡು. ಆಡ್ತೀನಿ. ಏನಂತ ಆಡ್ಲಿ? ಅಪರಾಧಿ ನಾನಲ್ಲ, ಅಪರಾಧ ಎಸಗಿಲ್ಲ. ಡಾಕ್ಟರ್ ಅಂಕಲ್, ನಾನು ನಿಮ್ಮ ಹತ್ರ ಅಲ್ಲ, ಹುಡುಗಿ ಹತ್ರ ಆಡ್ಲಿಕ್ಕೆ ಹೇಳಿದ್ದು. ಅದು ನಾನು ಆಡಿದ, ಅವಳು ಅದೇ ಹಾಡು ಹಾಡುದು, ಅದಕ್ಕೆ ನಾನು ಆಡಿದೆ. ಅವಳು ಆಡ್ಲಿ. ನಾನು ಆಡ್ಲಾ? ಒಂದೇ ಉಸಿರಂತೆ ಇನ್ನು ನಾನು ನೀನು, ನೀನೇ ನಾನು, ನಾನೇ ನೀನು, ನೀನೇ ನಾನು, ನಾನೇ ನೀನು, ನೀನೇ ನಾನು, ನಾನೇ ಅಂಕಲ್ ನೀನು, ಅಂಕಲ್ ನೀನೇ ನಾನು. ಅಂಕಲ್, ತುಂಬಾ ಚಂದ ಆಡಿದಾಳೆ ಅವಳು. ಇದು ನಾನು. ತುಂಬಾ ಚಂದ ಆಡು. ಡ್ಯಾನ್ಸ್ ಮಾಡ್ತಾಳ? ಡ್ಯಾನ್ಸ್ ಬರುತ್ತಾ? ಡ್ಯಾನ್ಸ್ ಬರ್ತದೆ. ಡ್ಯಾನ್ಸ್ ಚಂದ ಬರ್ತಾಳೆ ಅವಳು. ಹೌದೌದು ಮಾಡ್ತಾಳೆ. ಯಾವುದು? ಅದೇ ನೀನ್ ನಾಟಕದಲ್ಲಿ ಮಾಡಿದ್ದಿಲ್ಲ ಅದೇ ಡ್ಯಾನ್ಸ್ ಮಾಡ್ಬಿಡು, ಸಾಕು. ಹಿಂದಿಗೆ ಮರೆ ತುಂಬಾ ಚಂದ ಆಡಿಲ್ಲು. ಅದು ಇನ್ನೊಂದು ಸೂಪರ್ ಇಟ್ಟು ನಿಮ್ಮದು, ಇನ್ನೊಂದು ಡ್ಯಾನ್ಸ್ ನೀವು ನೋಡಿದ, ಅದು ಸೂಪರ್ ಇದೆ. ಅದ್ಯಾವುದು? ಇರ್ಲಿ, ಬೇರೆ ಕೇಳಿಗುಂಟಾ? ಬೇರೆ ಒಂದು ಎಲ್ಲಿಗುಂಟು, ಕೇಳಿ. ಒಳ್ಳೇದಾಗುದಿಲ್ಲ. ಮತ್ತೆ ನಿನಗೆ ಲವ್ ಉಂಟಾ? ಲವ್ ಉಂಟು, ಅಪ್ಪನಿಗೆ ಗೊತ್ತಿಲ್ಲ. ಅದು ಅಪ್ಪನನ್ನು ಮಾತ್ರ ನಾನು ಲವ್ ಮಾಡುದು, ಬೇರೆ ಯಾವುದೇ ಹುಡುಗನನ್ನು ಲವ್ ಮಾಡಿಲ್ಲ. ಒಳ್ಳೇದು. ನಾನು ಅಷ್ಟೇ ನಿಮ್ಮ ಅಪ್ಪನನ್ನು ತುಂಬಾ ಲವ್ ಮಾಡ್ತೇನೆ. ನಾನಂದ್ರೆ ನಿಮ್ಮ ಹತ್ರ ಕೇಳ, ಹ್ಮ್. ನೀವು ಕುಡಿತೀರಾ? ಈಗ ಬೇಡ, ಹೋಗುವಾಗ ಸಾಕು. ಅದಲ್ಲ, ನಿಮ್ಗೆ ಕುಡಿಯೋ ಅಭ್ಯಾಸ ಇದೆಯಾ ಅಂತ. ಯಾವಾಗ್ಲಿಲ್ಲ, ಅದು ಒಮ್ಮೊಮ್ಮೆ ಪಾರ್ಟಿ ಇದ್ದಾಗ ಮಾತ್ರ. ಪರವಾಗಿಲ್ಲ, ನಾನು ಅಷ್ಟೇ. ಪಾಠ ಇದ್ದಾಗ ಅಂದ್ರೆ ಅಂದ್ರೆ ತುಂಬಾ ಜನ ಎಲ್ಲ ಬರ್ತಾರಲ್ಲ ಫ್ರೆಂಡ್ಸಿನವರು, ಆವಾಗ ಮಾತ್ರ ಹುಡುಗಿಯರ ಪಾರ್ಟಿ. ಅಲ್ಲ, ನೀವು ಅಷ್ಟೇ ತಾನೇ, ಪಾರ್ಟಿ ಇದ್ರೆ ಕುಡಿಯೋದಲ್ವಾ? ಪರವಾಗಿಲ್ಲ ಅಂದೆ, ನನಗೆ ಓಕೆ. ಮತ್ತೆ ನಿಮಗೆ ಒಪ್ಪಿಗೆನಾ? ನನಗೆ ತುಂಬಾ ಒಪ್ಪಿಗೆ. ಮತ್ತೆ ನಿಮಗೆ ಒಪ್ಪಿಗೆನಾ?
ಅವಳಿಗೆ ಸ್ವಲ್ಪ ನಾಚಿಗೆ ಅದಕ್ಕೆ ಹೇಳುದಿಲ್ಲ. ಒಪ್ಪಿಗೆ ಅಲ್ಲ ಒಪ್ಕೊಂಡು ಏನ್ ಮಾಡ್ಲಿ ನಾನು? ಹಾಗೆ ಒಪ್ಪಿಗೆ ನಮಗೆ ಒಪ್ಪಿಗೆ ಆಯ್ತಾ? ಇಲ್ಲಿ ಬನ್ನಿ ಎಲ್ಲ ಆಯ್ತು, ಓಕೆ ಆಯ್ತಲ್ಲ? ಬೇರೆ ಎಂತ ಮಾತಾಡ್ಲಿಕ್ಕೆ ಉಂಟಾ? ಮಾತುಕತೆ ಆಯ್ತಲ್ಲ? ಇನ್ನು ಅಂತಿಮ ತೀರ್ಮಾನಕ್ಕೆ ಬರುವ. ಈಗ ಅದು ನಿಮಗೊಂದು 6 ಕೋಟಿ ರೂಪಾಯಿ ಬಹುಮಾನ ಬಂದ ಲಾಟ್ರಿಯಲ್ಲಿ, ಅದರಲ್ಲಿ 3 ಕೋಟಿ ಮದುವೆ ಆದ ಹುಡುಗಿ ಕೊಡುದು ಅಂತ ಹೇಳಿದಿರಿ ನೀವು, ಹೌದಲ್ಲ? ಅದು ಯಾವಾಗ ಕೊಡ್ತೀರಿ? ಮದುವೆ ಆಗೋ ಮೊದಲು ಅದು ನಂತರ ಕೊಡುದು ಅಂತ? ಬಕರಂಗಲ್ 6 ಕೋಟಿ ಬಂತು ನನಗೆ, 6 ಕೋಟಿ ಬಂದಿದೆ. ಅದು 6 ಕೋಟಿ ಪೂರ ಕೊಡುದಿಲ್ಲ ಅಂತ, ಅದರಲ್ಲಿ ಮತ್ತೆ ಎಲ್ಲ ಕಟ್ ಆಗ್ತದೆ ಅಂತೆ. ಅದಕ್ಕಾಗಿ 4 ಕೋಟಿ 10 ಲಕ್ಷ ಕೊಡ್ತೇನೆ ಅಂತ ಹೇಳಿದ್ರು. ಟ್ಯಾಕ್ಸಿ ಕಟ್ಟಿ ನನ್ಗೆ ಸಿಟ್ಟು ಬಂತು, ನಮ್ಗೆ ತುಂಬಾ ಚರ್ಚೆ ಎಲ್ಲ ಆಯ್ತು. ನಾನಾಗ ಆಗುದಿಲ್ಲ ಅಂತ ಹೇಳಿದೆ. ನನಗೆ ಕೊಡುದಾದ್ರೆ 6 ಕೋಟಿಯೇ ಕೊಡ್ಬೇಕು ಅಂತ ಹೇಳಿದೆ. 6 ಕೋಟಿ ಕೊಟ್ಟಿಲ್ಲ ಅಂತಂದ್ರೆ ನನ್ನ ಲಾಟ್ರಿದು 30 ರೂಪಾಯಿ ಕೊಡಿ ಅಂತ ಹೇಳಿದೆ. ನಮ್ಗೆ ತುಂಬಾ ಗಲಾಟೆ ಎಲ್ಲ ಆಯ್ತು. ಚರ್ಚೆ ಆಯ್ತಾ? ಖರ್ಚಾಗಿ ಮತ್ತೆ ಕೊಟ್ರು. 6 ಕೋಟಿ ಕೊಟ್ರ? 6 ಕೋಟಿ ಕೊಟ್ಟಿಲ್ಲ, ನನ್ನ ಲಾಟ್ರಿದು 30 ರೂಪಾಯಿ ಕೊಟ್ರು. ಸರಿ ಬಿಡಿ ಅವಳಪ್ಪ. ಹೆಣ್ಣು ತುಂಬಾ ನಾಚ್ಕೋತಾಳೆ. ನಮ್ ಕಡೆ ಒಂದ್ ಹೆಣ್ಣಿದಾಳೆ, ಚೆನ್ನಾಗಿದ್ದಾಳೆ. ಮದ್ವೆ ಆಗ್ತೀಯಾ? ಒಳ್ಳೇದಾಗುದಿಲ್ಲ, ನಮ್ಗೆ ಒಳ್ಳೇದಾಗುದಿಲ್ಲ. ನಿನಗೆ ಒಳ್ಳೇದಾಗಲ್ವಾ? ಯಾಕೆ? ನೀವಿದ್ದೀರಲ್ಲ, ಅವ್ಳು ಒಳ್ಳೇದಾಗತ್ತಲ್ಲ, ಬೇಡವಾ? ನೀವು ಬಿಡುದಿಲ್ಲ. ನಾನೇನ್ ಬಿಡೋದು? ಹುಡ್ಗ ಓಕೆನಾ ಶೀತಲ್? ಮತ್ತೆ ಅವರು ಎಲ್ಲ ಕೊಡ್ಲಿಲ್ಲ, ಮತ್ತೆ ಬಿಟ್ಟೆ ನಾನು. 30 ರೂಪಾಯಿ ಬಂತಲ್ಲ, ಅದ್ರಲ್ಲಿ ಮತ್ತೆ ಅದೇ ಟಿಕೆಟ್ನ ಕೊಂಡ್ಕೋಬೋದಾಗಿತ್ತಲ್ಲ. ಮತ್ತೆ ಅವರು ಬಂದ್ರು ಹಾಗೆ ಮಾಡುದಲ್ವಾ? ಹೇಗೆ ಮಾಡೋದು? ಕಟ್ ಮಾಡಿ ಕೊಡ್ತಾರೆ. ನಿಮ್ಮ ಎಂಟ್ರಿಯಲ್ಲಿ ಏನ್ ಅನ್ನಿಸ್ತು ಅಂದ್ರೆ ನಿಮ್ಗೆ ಕಣ್ ಕಾಣಲ್ವೇನೋ ಅಂತ ಅನ್ನಿಸ್ತು. ಆಮೇಲೆ ನಿಮ್ಮ ಹೆಸರು ಏನು ಅಂದ್ರೆ ರಾಗ ಅಂತ ಬೇರೆ ಹೇಳಿದ್ರಿ. ನಮಗೆ ಎಲ್ಲಿಂದ ಎಲ್ಲಿಗೋ ಮ್ಯಾಚ್ ಆಗ್ತಾ ಇತ್ತು. ಸರಿ ಆಯ್ತು ಇನ್ನೇನೋ ಅನ್ನೋಷ್ಟರಲ್ಲಿ ಟಿಕೆಟ್ ವಾಪಸ್ ಕೊಟ್ಬಿಟ್ರಿ ನೀವು. ನಿಮ್ಮ ಅಭಿನಯ ತುಂಬ ಅದ್ಭುತವಾಗಿತ್ತು, ಅದನ್ನು ನಾವು ಮೆಚ್ಕೊಳ್ಳೇಬೇಕು. ನೀವು ಯಾವುದೇ ಪಾತ್ರ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಮಾಡ್ತೀರಿ. ಆ ಪಾತ್ರವೇ ಹಾಗೋಗ್ತೀರಿ ನೀವು. ಪ್ರಕಾಶ್ ಅವರೇ, ಈ ಮಧ್ಯವರ್ತಿಯ ಪಾತ್ರವನ್ನ ನಿಮ್ಗಿಂತಲೂ ಚೆನ್ನಾಗಿ ಇನ್ನೊಬ್ಬರು ಮಾಡಕ್ ಸಾಧ್ಯನೇ ಇಲ್ಲ ರೀ. ಇವ್ರು ತಪ್ಪು ಮಾಡಿದಾಗ ಮ್ಯಾನೇಜ್ ಮಾಡೋದು, ಅವ್ರು ತಪ್ಪು ಮಾಡಿದಾಗ ಮ್ಯಾನೇಜ್ ಮಾಡೋದು, ಕರೆಕ್ಟಾಗಿ ಇಬ್ಬರಿಗೂ ಹಾಕೊಡೋದು ಎಲ್ಲವನ್ನು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ವಿ. ಓಕೆ. ಬಟ್ ರಾಜೇಶ್ನಂತೂ ಆ ಎಂಟ್ರಿಯಲ್ಲೇ ನಾವೆಲ್ಲ ಬಿದೋಗ್ಬಿಟ್ವಿ. ಈ ಮದುವೆ ಹೆಣ್ಣು ಹ್ಯಾಕ್ ಬರ್ಬೇಕು ಹಾಗೆ ಬಂದು. ಥ್ಯಾಂಕ್ ಯು, ಗುಡ್ ಲಕ್. ಶ್ರುತಿ ಮೇಡಮ್. ಗಿರಿಜಾ ಅವರೇ. ದೀಪಕ್, ನಿಮ್ಮ ಮ್ಯಾನರಿಸಮ್ ತುಂಬಾ ಇಷ್ಟ ಆಗುತ್ತೆ ನನಗೆ. ಯಾವುದೇ ಸ್ಕಿಟ್ ಮಾಡಿದ್ರು ಅದ್ರಲ್ಲಿ ಒಂದು ಇನೋಸೆನ್ಸಿ, ಒಂದು ತುಂಬಾ ಒಂದು ಅಮಾಯಕನ ಪಾತ್ರ ಮಾಡೋದ್ರಲ್ಲಿ ನೀವು ಹೆಸರುವಾಸಿ. ನಿಮ್ಮನ್ನ ಬಿಟ್ರೆ ಇನ್ಯಾರು ಅಷ್ಟು ಅಮಾಯಕರಾಗಿ ಪಾತ್ರ ಮಾಡಕ್ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡ್ತೀರಿ ದೀಪಕ್. ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಅದ್ ಬಿಟ್ರೆ ರಾಜೇಶ್, ಹೇಳಿ ಮೇಡಮ್. ಏನ್ರಿ ಲಂಗ ದಾವಣಿಗೆ ಹೇಳಿ ಮಾಡಿಸ್ದಂಗಿದ್ದೀರಿ ನೀವು. ಈ ಸ್ಕಿಟ್ ಅಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಒಂದೇ ಒಂದು, ರಾಜೇಶ್ನ ಡ್ಯಾನ್ಸ್ ತುಂಬಾ ಚೆನ್ನಾಗಿದೆ. ನೀವು ನನ್ನ ಮಾತನ್ನ ಕದ್ಬಿಟ್ಟಿದ್ದೀರಾ ನೀವು. ನೋಡಿ, ಅವ್ರ ಮಾತನ್ನ ಕದ್ಬಿಟ್ಟಿದ್ದೀನಿ ಅಂತ ನಾನು. ಅಷ್ಟು ಮುದ್ದಾಗಿ ಡ್ಯಾನ್ಸ್ ಮಾಡಿದ್ರಿ. ಇಟ್ ವಾಸ್ ಫ್ಯಾಂಟಾಸ್ಟಿಕ್.